ಸರ್ ಏನ್ರಿ ಭಾರಿ ಮಾಡ್ರಿ 1 ಎಕರೆ ಇದ್ರೆ ಎಷ್ಟು ಮಾಡ್ರಿ ನಿಮ್ 4-5 ಎಕರೆ ಇದ್ರೆ ಭಾರಿ ಮಾಡಿ ಇನ್ನ ಭಾರಿ ಆತಿತ್ತು ಅಂತ ಅದಕ್ಕೆ ಅವ್ರು ಉತ್ತರ ಕೊಟ್ರು 4 ಎಕರೆ ಅದು ತಮ್ಮ ಇದೇ ಹೆಚ್ಚಿಗೆ ಅದು ಅರ್ಧ ಎಕರೆ ಇತ್ತು ಇದ್ರಕ ಚಲೋ ಮಾಡ್ತಿದ ನಮ್ಮ ಮನ್ಯಾಗ ಆಗಿದ್ದು ಉದಾಹರಣೆ ತಿಂದಿದ್ರು ಬಿಡ್ರಿ ಒಂದು ಕುಕ್ ಊಟ ಮಾಡಿದೆವು ನಾವು 4 ವಾರ ಕುಕ್ ಕಂಟಿನ್ಯೂಸ್ ಹೋಯ್ತಿದ ಊಟ ಮಾಡಿದ 4 ವಾರ ತನಕ ಏನಾಗಿಲ್ಲ ಎಲ್ಲರೂ ಉಂಡಿದೆವು ಮನ್ಯಾಗ ಎಲ್ಲರೂ ಬದುಕಿದೆವು 5ನೇ ವಾರ ಅವ್ರ ಮನೆಯವ್ರು ಕೇಳೋರು ಅವ್ರು ಕೇಳಕ್ಷಿಂದ ಏನಾದ್ರು ಕುಕ್ ಪಲ್ಯ ಮಾಡೀನಿ ಹೊಟ್ಟಿ ಜಾಡಿಸ್ತದ ಯಾಕೆ ಮಾಡಿದ್ಯಾ ತಂದ್ರ ಅವ್ರು ಅವತ್ ತಿಳಿದಿಲ್ ತನಕ ಕುಕ್ ಮಾಡಿಲ್ಲ ಮನ್ಯಾಗ ಅವ್ರು ಉಂಡಿದೇವು 4 ಸಲ ಉಣ್ಣ ಅಂತ 4 ದಿವ್ಸ ಮಾಡಿದೇವು ಉಂಡಿದೇವು ಹೊಟ್ಟಿ ಜಾಡ್ಸಿಲ್ಲ ಏನಾಗಿಲ್ಲ ಮತ್ತೆ ಇಲ್ಲ ನಮ್ಮ ಮೋರ್ ಹೇಳಾರ ಹೊಟ್ಟಿ ಜಾಡಿಸ್ತದ ಮುಗ್ದೈತಿ ಇದಕ್ಕೆ ಹೆಂಗ್ ಉತ್ತರ ಹೇಳಾರ ಇದಕ್ಕೆ ನಾವು ನನ್ಗೆ ಅರ್ಥ ಮಾಡ್ಕೊಂಡಿದ್ದೆ ಅಂದ್ರೆ ಕೃಷಿ ಕಲಿಬೇಕಾದ್ರೆ ಪರಿಸರ ಕಲ್ಕೋಬೇಕು ನಮ್ ಸುತ್ತಮುತ್ತ ಗಿಡ ಇದ್ದಿ ಗಿಡ ಅರ್ಥ ಮಾಡ್ಕೋಬೇಕು ಜೇನುಹುಳ ಎಲ್ಲಿ ಯಾವ ಹೊಲ್ದಾಗ ಇರ್ತದಲ್ಲ ತೊಗರಿ ಹೊಲ್ದಾಗ ಇತ್ತಂದ್ರೆ ತೊಗರಿ 10% ಇಳುವರಿ ಹೆಚ್ಚಿಗೆ ಆಗ್ತದ ಅಂದ್ರೆ ನೀವು 5 ಚೀಲ ಬೆಳಿತೀರ ಅಂದ್ರೆ 5.5 ಚೀಲ ಆಗ್ತದ ಸೂರ್ಯಪ್ಪ ಅಂದಾಗ 25% ಹೆಚ್ಚಿಗೆ ಆಗ್ತದ್ರಿ ಅಂದ್ರೆ 8 ಚೀಲ ಬೆಳೆದ್ 10 ಚೀಲ ಆಗ್ತದ ಆಮೇಲೆ ನೀವು ಕುಕುರ್ಬಿಡಿಸ್ ಫ್ಯಾಮಿಲಿ ಅಂದ್ರೆ ಸೌತಿಕಾಯಿ ಹೀರಿಕಾಯಿ ಬರ್ತಾವಲ್ರಿ ಅದ್ರೊಳಗ ಡಬಲ್ ಆಗ್ತದ ಕಲ್ಲಂಗಡಿ ಒಳಗೆಲ್ಲ ಐನ್ಸ್ಟೀನ್ ವಿಜ್ಞಾನಿ ಯಾವತ್ ಹೇಳ ಈಗ ಎಂದ ಜೇನುಹುಳ ಸಾಯ್ತದ ಅದು ಆದ 4ನೇ ವರ್ಷ ಮನುಷ್ಯ ನಿರ್ನಾಮ ಆಗ್ತಾನ ಮತ್ತೆ ಈಗ ನೀವು ಬರೇ ಒಂದ್ ಪಲಾವ್ ಅದ ಬರೇ ಒಂದ್ ಪಲಾವ್ ಊಟ ಮಾಡಗತ್ತೀರ ತಿಳ್ಕೊರ ಒಂದ್ ಪ್ಲೇಟ್ನೆ ಬರೇ ಪಲಾವ್ ಅದ ಅಥವಾ ರೊಟ್ಟಿ ಪಲ್ಯ ಅದ ಏನೋ ಒಂದ್ ಅದ ಒಂದೇ ಐಟಮ್ ಅದ ಒಂದೇ ಐಟಮ್ ಊಟ ಮಾಡೋದಕ್ಕೂ ಇನ್ನೊಂದ್ ಗಂಗಳು ವಿಚಾರ ಮಾಡ್ರಿ ಉಪ್ಪಿನಕಾಯಿ ಮಜ್ಗಿ ಮೊಸರ ಪಲ್ಯ 2 ಪಲ್ಯ ಸಾಂಬಾರ ರೊಟ್ಟಿ ಚಪಾತಿ ಎಲ್ಲ ಇದ್ದಿದ್ದು ಒಂದ್ ಗಂಗಳು ವಿಚಾರ ಮಾಡ್ರಿ ಈ ಎರಡಕ್ಕೆ ಊಟ ಮಾಡೋಕ್ ವ್ಯತ್ಯಾಸ ಏನಾಗ್ತದ ಅದ್ರ ಎಲ್ಲರ ಜಡಿ ಹಾಳಾದ್ರೆ ಹಾಳಾಗ್ಲಕ್ರಿ ಎಲ್ಲರೂ ನೀರಾಗ ಹೋಗಿ ಎಲ್ಲರೂ ನೀರಾಗ ಬಿದ್ದೇವ್ ತಿಳ್ಕೊರಿ ಎಲ್ಲರೂ ಸತ್ತೋದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಸತ್ತಾರ ನಡೀತ ತಗೋ ಅಂತೇಳಿ ಎಲ್ಲರೂ ಉಳಿದಿರ್ ನಾವ್ ಒಬ್ಬನೇ ಸತ್ತ ತಿಳ್ಕೊರಿ ಹೇಳ್ದೇವನಿಗೆ ಬೀಳ್ಬೇಡ ಅಂತೇಳಿ ಅದಕ್ಕೆ ನಾವು ಹೊಸ ಹಾದಿ ಹಿಡಿಕ್ ಪ್ರಯತ್ನ ಮಾಡಲಾಗಿದ್ದೇವೆ ಅಷ್ಟೇ ಈ ಚರ್ಚೆ ಯಾಕಂದ್ರೆ ನಿಮ್ದೊಳಗೆ ಕ್ವಶನ್ ಬರ್ಲಿಕ್ ಶುರು ಆಗ್ಬೇಕು ಇದು ಎದಕ್ಕದ ಕೃಷಿಗೆ ಸಂಬಂಧಪಟ್ಟಂಗೆ ಇದು ಯಾಕದ ಇದು ಯಾಕಿಲ್ಲ ಅಂದ್ರೆ ಈಗ ಗಿಡಗಳು ಯಾಕೆ ಬೆಳಿಗತ್ತದ ಹಿಂಗ ಒಂದೊಂದು ತರಕಾರಿ ಬಹುಬೆಳೆ ಪದ್ಧತಿ ಹೇಳಿದ್ವಿ ಆಕಳು ಹೇಳಿದ್ವಿ ಆ ಗಿಡ ಬೆಳೆದಿದ್ದು ಯೂಸ್ ಮಾಡ್ಕೊಳ್ಳೋದು ಕಲಿಬೇಕು ಇವತ್ತಿನ ದಿವ್ಸನಾಗ ಹೆಂಗ್ ಇದು ಬೆಳೆಯಲ್ಲ ಮಾರಲ್ಲಪ್ಪ ಈ ಸುತ್ತಮುತ್ತ ನಾವು ಹೇಳಿದ್ವಿ ಬಾರ್ಡರ್ ಹಚ್ಬೇಕು ಸುಬಾಬುಲ್ ಹಚ್ತೇವೆ ಈಗ ನಾ ಹೇಳ್ತೀನಿ ಸುಬಾಬುಲ್ ಹಚ್ಚತ್ತೇಳಿ ನೀವ್ ಅಂತೀರಿ ಸುಬಾಬುಲ್ ಹೊಲ್ ತುಂಬಾ ಬೀಜ ಆತವ್ರಿ ಎಲ್ಲಾ ಕಡೆ ಆತಾವ ಅಂತೇಳಿ ಈಗ ಅದು ಆಗಲ್ದಾಗ ನಾವ್ ಏನಿತ್ತು ತಿಂದಕ್ ಪರಿಹಾರ ನಮ್ಮಲ್ಲಿ ದನ ಇರ್ತಿದ್ದು ಸುತ್ತಮುತ್ತ ಸುಬಾಬುಲ್ ಹಚ್ಚಿದ್ರ ಅಂದ್ರೆ ಮನುಷ್ಯನ ಇಟ್ಟು ಕೊಯ್ಕೋತ್ ಹೋದ್ರಲ್ಲ ಅದು ದನಗಳಿಗೆ ಹಾಕ್ಬೋದು ದನಗಳಿಗೆ ಹಾಕಿದಾಗ ನೀವು ಬೀಜ ಆಗಲೇ ಇದನ್ನೇ ಬರಲ್ಲ ಪ್ರಸಂಗ ಬರಲ್ಲ ಆಮೇಲೆ ಅದೇ ರೀ ಈಗ ಇದು ನಾವೇನ್ ಮಾಡ್ತೀವಿ ದನಗಳಿಲ್ಲ ಅಂದ್ಕೊಳ್ಳೆ ಬೆಳಿಗ್ ಬಿಡ್ತೇವೆ ದನಗಳು ಕುರಿ ಇದ್ದಂದ್ರೆ ಬಿಡ್ತೀರಿ ಆಮೇಲೆ ಎಷ್ಟ್ರ ಮಟ್ಟಿಗೆ ನಮ್ಮ ಮನೆ ಬಳ್ಳಾರಿ ವರ್ಷಕ್ಕೆ ಒಂದ್ಸಲ 10,000 ರೂಪಾಯಿ 4 ಎಕರೆ ಹೊಲ ಅದ ರೀ 4 ಎಕರೆ ಸುತ್ತಮುತ್ತ ಸುಬಾಬುಲ್ ಅದ 2 ವರ್ಷಕ್ಕೆ ಒಂದ್ಸಲ ಬಂದ್ 15,000-16,000 ರೂಪಾಯಿ ಕೊಟ್ಟು ಒಯ್ತಾರ ಕಟಿಂಗ್ ಮಾಡ್ಕೊಂಡು ವಿಷಯ ಸೊ ಅಂದ್ರೆ ಅದನ್ನು ಮಾರತ ಇದು ಮಾರಲ್ಲ ಇವತ್ತಿನ ದಿವ್ಸ ಹೆಂಗಂದ್ರೆ ಇದು ಮಾರಲ್ಲ ಅನ್ನೋ ಪ್ಲೇನ್ ಇಲ್ಲ ಎಲ್ಲಾನೇ ಮಾರಕತ್ತದ ಅದಕ್ಕೆ ಅಂತಂದ್ರೆ ಇದು ಒಂದ್ ವಿಚಾರ ಮಾಡ್ರಿ ಇದು ಹಣ್ಣಿನಾಗ ಯಾವುದೇ ಹಣ್ಣು ಈಗ ಇದು ಆಮೇಲೆ ಆನ್ಲೈನ್ ಈಗ ಇದರಿಂದ ನಾವು ಏನು ಮಾರ್ಬೋದು ಎಲಿ ಇರ್ಬೋದು ಬೀಜ ಇರ್ಬೋದು ಇಂತಿಂತವೆಲ್ಲೂ ನಡೆದ ಆಮೇಲೆ ಎರಡನೇದು ಇದು ಗೊಬ್ಬರ ಮಾಡ್ಕೊಳ್ಳೋದು ಹೇಳಿದ್ವಲ್ಲ ಗೊಬ್ಬರ ಈಗ ನಾವು ಏನೇನ್ ಮಾಡ್ಕೋಬಹುದತ್ತೆ ಈಗ ನಮ್ಗೆ ಹೆಂಗದ ಮಾರ್ಕೆಟ್ನಾಗ ಒಂದ್ ಕಡೆ 100 ನಮೂನವರಿ ನಮ್ಮಲ್ಲಿ ಬರೀ ಜೀವಾಮೃತ ಹೇಳ್ತೀವಿ ಗೋಕೃಪ ಹೇಳ್ತೀವಿ ಇಷ್ಟೇ ಹೇಳ್ತೀವಿ ಇದು ಬಿಟ್ಟು 1000 ನಮೂನವರಿ ನಮ್ಮಲ್ಲಿ ನಾವು 95-94 ರೆಕಾರ್ಡ್ ಮಾಡಿನ ಉಳಿದಿನೂ ಸಿಗ್ತಾವ ಇನ್ನ ಬೇಕಾದಾಗ ಈಗ ನೀವು ಬಿಲ್ಪತ್ರಿ ಹಣ್ಣದ ಬಿಲ್ಪತ್ರಿ ಹಣ್ಣು ಎಷ್ಟು ಮಂದಿ ತಿಂದೋರಿದೀವಿ ಇಲ್ಲಿ ಅವ್ರ ಊರಾಗ ಗಿಡಗಳು ನೋಡ್ರಿ ಬಿಲ್ಪತ್ರಿ ನೀವು ವಯಸ್ಸು ನೀವು ತಿಂತಿರ್ತೀರಿ ನೀವು ತಿಂದಿರ್ತೀರಿ ನಮ್ಮ ವಯಸ್ಸಿಗೆ ನಮ್ಗೆ ಗೊತ್ತಿರ್ಲಿಲ್ಲ ನನಗರೆ ಇಂಥವ್ ಭಾಳ ನನ್ಗೆ ಏನೂ ಗೊತ್ತಿರ್ಲಿಲ್ಲ ಇಂಥವ್ರ ಜಡಿನ ಕೂಡ ನಾ ಬೇಕಂತೇಳಿ ಎಲ್ಲಿ ಅಲ್ಲಿ ಕೂತ ಕೇಳೋದು ನೀವೇನ್ ತಿಂದಿ ನಾವು ಪ್ರಾಂಪ್ಟ್ ಮಾಡಿ ಅವ್ರಿಗೆ ಹೆಂಗಂತ ಗೊತ್ತೇನ್ರಿ ಟೀಚರ್ಗೆ ಆದ್ರೆ ಹೇಳ್ತಾರ ಇವ್ರಿಗೆ ಅವ್ರು ಏನ್ ಹೇಳ್ಬೇಕು ಗೊತ್ತಾಗಲ್ಲ ಅದಕ್ಕೆ ನಾ ಕೇಳ್ಬೇಕು ಇದು ಬಿಲ್ಪತ್ರಿ ತಿಂದಿರಲ್ರಿ ಅದಕ್ಕೆ ಇನ್ನೊಂದ್ ಹೆಂಗ್ ತಿಂದಿರಿ ಅಂತ ಯಾವ ಏನ್ರಿ ಗಿಡ ಹಿಂಗ್ ಹೇಳ್ದಾಗ ಅವ್ರು ಹೇಳೋರು ಅದಕ್ಕೆ ಬಿಲ್ಪತ್ರಿ ಹಣ್ಣು ಬೆಸ್ಟ್ ಬ್ಯಾಸಿಗ್ಯಾಗ ಬರ್ತದ ಕಾಯಿ ಬೆಲಂತ್ರಿಕಾಯಿ ಅಂತಾರ ಬ್ಯಾಸಿಗ್ಯಾಗ ಬರ್ತದ ಕಾಯಿ ಆ ಬ್ಯಾಸಿಗ್ಯಾಗ ನಾವು ತಿನ್ನೋದ್ರಿಂದ ಮನುಷ್ಯ ತಣ್ಣಗಿರ್ತದೆ ಈ ಟೆಂಪರೇಚರ್ಗೆ ಅದು ಕೂಲಿಂಗ್ ಎಫೆಕ್ಟ್ ರೀ ರಾಜಸ್ಥಾನದಾಗ ಅದು ಸಿಗ್ತದೆ ಅಲ್ಲಿ ಬೆಳಿತಾರೆ ಹೆಚ್ಚಿಗೆ ಅವರು ರಾಜಸ್ಥಾನದಿಂದ ಏನ್ ಮಾಡ್ತಾರ ಜ್ಯೂಸ್ ಮಾಡಿ ಡೆಲ್ಲಿಗೆ ಅದೆಲ್ಲ ಮಾರ್ತಾರ 20 ರೂಪಾಯಿ 30 ರೂಪಾಯಿ ಗ್ಲಾಸ್ ಅದ ರೀ ಒಂದ್ ಕಾಯಿಗೆ 20 ರೂಪಾಯಿ ನಡೆದ ಈ ನಿಮ್ಮಲ್ಲಿ 100 ಕಾಯಿ ಆಗಿ ಬಿಲ್ಪತ್ರಿ ಅಂದ್ರೆ 100 × 20 ರೂಪಾಯಿ 2,000 ರೂಪಾಯಿ ಬಿಲ್ಪತ್ರಿ ಕಾಯಿ ಕೊಡ್ತು ಮತ್ತೆ ಓಡಿ ಆತದ ಗಿಡ ಆತ ಕಡಿಯವ್ರು ಆ ಗಿಡದ ನೆಳಿಗೆ ಏನ್ ಬೆಳೀತಿದ್ರಿ 2,000 ರೂಪಾಯಿ ತೊಗರಿ ಆಗಲ್ಲ ಅದ ರೀ ವಿಜ್ಞಾನ ಬಾಳ ಅದ ಇಲ್ಲಿ ಉಡುಪಿಯಾಗ ಒಬ್ರು ರೈತರು ಇದ್ರು ಅವ್ರು ಬಾಳ ದಿವಸದಿಂದ ಗಾಂಧಿವಾದಿ ಅಂತ ಹೇಳ್ತಾರ ನಾವು 15-16 ವರ್ಷದಿಂದ ಓದಿದ್ದೆ ಅವ್ರ ಬಗ್ಗೆ ಅವ್ರು ತೀರ್ಕೊಂಡ್ರು ರೀಸೆಂಟ್ ಆಗಿ ಅವ್ರು ಹೇಳ್ದಾಗ ಅವ್ರ ಹೊಲ ಐತತ್ತ 1 ಎಕರೆ ಹೊಲ 1 ಎಕರೆದಾಗ ಎಲ್ಲ ಮಾಡ್ತಿರತ್ತ ಅವ್ರಿಗೆ ಬಟ್ಟಿ ಸತೆ ಎಷ್ಟ್ ಬೇಕು ಅಷ್ಟ್ ಹತ್ತಿ ಹೊಲಗಳು ಬೆಳ್ಕೊತಿರತ್ತ ಅವ್ರು ಲೆಕ್ಕ ಹಾಕ್ರ ಅವ್ರು ಎಷ್ಟು ಅಂದ್ರೆ ತಮ್ಮ ಸ್ವಾವಲಂಬಿ ಅಂದ್ರೆ ನಮ್ 1 ಎಕರೆದಾಗೆ ಬೆಳ್ಕೊಬೇಕಲ್ಲ ಅಷ್ಟು ಬೆಳ್ಕೊತಾಗ ಒಬ್ರು ಯಾರೋ ನಮ್ಮಂತ ಹೋಗಿರ್ತಾರಲ್ಲ ಹೋದಾಗ ಸರ್ ಏನ್ರಿ ಭಾರಿ ಮಾಡ್ರಿ 1 ಎಕರೆ ಇದ್ರೆ ಎಷ್ಟು ಮಾಡ್ರಿ ನಿಮ್ 4-5 ಎಕರೆ ಇದ್ರೆ ಭಾರಿ ಮಾಡಿ ಇನ್ನ ಭಾರಿ ಆತಿತ್ತು ಅಂತ ಅದಕ್ಕೆ ಅವ್ರು ಉತ್ತರ ಕೊಟ್ರು 4 ಎಕರೆ ಅದು ತಮ್ಮ ಇದೇ ಹೆಚ್ಚಿಗೆ ಅದು ಅರ್ಧ ಎಕರೆ ಇತ್ತು ಇದ್ರಕ ಚಲೋ ಮಾಡ್ತಿದ ಅಂದ್ರೆ ಅದು ನಮ್ಗೆ ಅದು ಪರಿಪೂರ್ಣ ನಾವೇನು ದೊಡ್ಡ ಎಲ್ಲ ಮಾಡ್ಕೊತ ಬಿಟ್ಟಿದ್ವಿ ಅದಕ್ಕೆ ಅದು ಒಂದು ಅದಕ್ಕೆ ಗಿಡಗಳದ ಏನದಂದ್ರೆ ಬಿಲ್ಪತ್ರಿ ಹೇಳ್ದ ಹಂಗ ಬಳ್ಳೊಳಿಕಾಯಿ ಅಂತ ಬರ್ತದ ಬಳ್ಳೊಳಿಕಾಯಿ ಮಾರ್ತದ ಬಳ್ಳೊಳಿಕಾಯಿ ಸಜ್ಜನ್ ಅಂತ ಒಬ್ರು ಬಳ್ಳೊಳಿಕಾಯಿ ಅದ್ರದ್ದು ಉಪ್ಪಿನಕಾಯಿ ಹಾಕ್ತಾರ ಪೇಡ ಮಾಡ್ತಾರ ಜ್ಯೂಸ್ ಮಾಡ್ತಾರ ಭಾರಿ ನಡೆದಾರ ಅದು ಟ್ರೆಂಡ್ ರೀ ಜ್ಯೂಸರೇ ಭಾರಿ ಟ್ರೆಂಡ್ ಅದ 50 ರೂಪಾಯಿ ಗ್ಲಾಸ್ ರೀ
ಅಂದ್ರೆ ಯಾಕೆ ನಾವ್ ಬಿಡ್ಬೇಕು ಅಂತ. ಇದು ಎರಡು ಉದಾಹರಣೆ. ನೀವು ಅಂಟು ಇದು ಇದು ಬಬ್ಲಿ ಅಂಟಿರ್ತದ, ಅಂಟುಂಡಿ ಅಂತ ಮಾಡ್ತಾರಲ್ರಿ, ಮತ್ ಅದ್ ಯಾಕೆ ಬಳಸಲ್ಲ ಅಂದ್ರೆ ನಾವ್ ಇದು ಯಾವ್ದಕ್ಕಂದ್ರೆ ನಮ್ಗೆ ಜ್ಞಾನ ಇಲ್ರಿ. ಭಾಳ ಮಂದಿಗೆ ಹೆಂಗದ ಇದು ಯಾವ್ದನ್ನ ಎಷ್ಟೋ ಸಲ ಮಾರ್ಕೆಟ್ನಾಗ ಹೋಗಿ ಏನಾರು ತರ್ಬೇಕಾದ್ರೆ ಅದು ಹೆಂಗ್ ಮಾಡ್ಬೇಕಂತ ಕೇಳ್ತರ್ಬೇಕಾಗ್ತದ. ಮನ ಚಿಕ್ಕಿ ಪಲ್ಯ ತಿಂದ ಬರ್ತದಲ್ರಿ, ಚುಕ್ಕಿ ಪಲ್ಯ ಏನೋ ಅಂತಾರ, ಸಣ್ಣ ಎಲಿ, ರಾಜಗಿರಿ ಸಣ್ಣ ಎಲಿ ಏನಾತ ನೋಡ್ರಿ. ಅವತ್ ಹಟ್ಕೊಂಡ್ ಏನ್ ಮಾಡಿದ 5-6 ತರಕಾರಿ ತೊಗೊಂಡಿ ನಾ 3 ದಿವಸ ಆಗಷ್ಟು ತೊಗೊಂಡ್ ಇಲ್ಲಿ ಬನ್ನಿ, ಅದು ಹೊಸ ಎಲಿ ಕಂಡಿತ್ತು. ಹೊಸ ಎಲಿ ಕಂಡ ಇದು ಏನ್ ನೋಡಿ ಚುಕ್ಕಿ ಪಲ್ಯ ಅಂತಾರೆ, ಇದು ಬಿತ್ತಿರೇನ್ ಹಿಂಗೆ ಬರ್ತದ್ರಿ ಅದಕ್ಕೆ. ಅದು ಹೇಳ್ರಿ ಬಿತ್ತಿದೇವ್ರಿ, ಯಾವ 1500 ಅದ್ರ ಬೀಜ ಆಗತ್ತವ್ರ, ಈಗ ಕೊಯ್ದ ತಂದಿನ ಪಲ್ಯ ಆಕತ್ತವ. ಈಗ ನಾ ಅದು ಬಿಟ್ಟಂದ್ರೆ ನಾಳೆ ಸಿಗ್ತದ ಗ್ಯಾರಂಟಿ ಇಲ್ಲ. ಅದಕ್ ಮತ್ತಂದ್ ಹಾ ರೀ ಹಾ ಅದೇ ಇದು ಅಬ್ಸರ್ವ್ ಮಾಡ್ರಿ. ಇದೇನ್ ಬತ್ತಲ್ರಿ ಪಾಯಿಂಟ್ ನೆನ್ಪಿಡ್ರಿ. ಯಾಕತ್ ಹೇಳ್ತೀನಿ ಇದ್ರದ್ದು ವಿಜ್ಞಾನ ಹೇಳ್ತೀನಿ ನಿಮ್ಗ. ಅದು ತಂದ ಊಟ ಮಾಡ್ದ ಪಲ್ಯ ಮಾಡ್ದ ನಮ್ಮ ಅವ್ರಿಗೆ ಗೊತ್ತಿತ್ತು ಮಾಡಿದ್ರು. ಈಗ ನಾ ಯಾರೇ ಕುಯ್ರಿಗೂ ಕೊಟ್ಟೆ ತಿಳ್ಕೊರಿ, ಅದ್ರ ಸುಮ್ಮನೆ ಅಗ್ಲಕತ್ರ ಹೇಳ್ತೀನಿ. ಇವ್ರಿಗೆ ಅದ ಹೇಳ್ತಾರ ಇದು ಏನ್ ಮಾಡಿ ನಮ್ಗೆ ಆಗಲ್ಲ ಅಂತಾರ ಸೀದಾ ಹಾ ತೆಗೆದು ಹಾಕೊಂಡ್ರಿ. ನಮ್ಮ ಮನ್ಯಾಗ ಆಗಿದ್ದು ಉದಾಹರಣೆ ಹೇಳ್ತೀನಿ, ಇದ್ರ ಬಿಡ್ರಿ. ಒಂದು ಕುಕ್ ಊಟ ಮಾಡಿದೆವು ನಾವು 4 ವಾರ. ಕುಕ್ ಕಂಟಿನ್ಯೂಸ್ ಹೋಯ್ತಿದ ಊಟ ಮಾಡಿದ 4 ವಾರ ತನಕ ಏನಾಗಿಲ್ಲ, ಎಲ್ಲರೂ ಉಂಡಿದೇವು ಮನ್ಯಾಗ, ಎಲ್ಲರೂ ಬದುಕಿದೆವು. 5ನೇ ವಾರ ಅವ್ರ ಮನೆಯವ್ರು ಕೇಳ್ರು, ಅವರು ಕೇಳಕ್ಷಿಂದ ಏನಾದ್ರು ಕುಕ್ ಪಲ್ಯ ಮಾಡೀನಿ, ಹೊಟ್ಟಿ ಜಾಡಿಸ್ತದ ಯಾಕೆ ಮಾಡಿದ್ಯಾ ತಂದ್ರ ಅವ್ರು. ಅವತ್ ಇಲ್ಲಿ ತನಕ ಕುಕ್ ಮಾಡಿಲ್ಲ ಮನ್ಯಾಗ ಅವ್ರು. ಉಂಡಿದೇವು 4 ಸಲ ಉಣ್ಣ ಅಂತ 4 ದಿವ್ಸ ಮಾಡಿದೇವು, ಉಂಡಿದೇವು, ಹೊಟ್ಟಿ ಜಾಡ್ಸಿಲ್ಲ, ಏನಾಗಿಲ್ಲ. ಮತ್ತೆ ಇಲ್ಲ ನಮ್ಮ ಮೋರ್ ಹೇಳಾರ ಹೊಟ್ಟಿ ಜಾಡಿಸ್ತದ ಮುಗ್ದೈತಿ. ಇದಕ್ಕೆ ಹೆಂಗ್ ಉತ್ತರ ಹೇಳಾರ. ಅದಕ್ಕೆ ದಯವಿಟ್ಟು ನಾವು ಯೂಶಲಿ ಹಂಗ ಆತವ್ರಿ. ಅದಕ್ಕ ಇದು ಒಂದು ಆಮೇಲೆ ಹೇಳೋದು ಹಾಳು ಮಣ್ಯಾಗ ಸರ್, ಎಲ್ಲಾ ಹುಲ್ಲು ಎಲ್ಲಾ ಬಣ್ಣೆ ಬರಲ್ರಿ. 10ಕ್ಕಿಂತ ಹಾಳು ಮಣ್ಣಿಗೆ ಬರ್ತದ. ನೀವು ಉಸುಕ್ ಮನೆಗೆ ನೀವ್ ನೋಡ್ಬೇಕಾದ್ರೆ ಅದಕ್ಕೆ ನಾವು ಹುಲ್ಲು ಯಾವ ಹೊಂಟದಂದ್ರೆ ಅದು ಆ ಭೂಮಿಗೆ ಸೂಟ್ ಆಗ್ತದ ಅಂತ ಬೇರೆ. ಇಲ್ಲಾಂದ್ರೆ ಬೆಟ್ ನೋಡ್ರಿ, ಮೊನ್ನೆ ನಿಮ್ಗೆ ಇದು 10 ಬೀಜ ಆಸ್ಟ್ರೇಲಿಯನ್ ಬರೋವಿದ್ದು ಗೊತ್ತೇ ನಿಮಗ? ಹಾ ಬರೋಂಥದ್ದು ಅದು ಎಕ್ಸಾಟಿಕ್ ವೀಡ್, ಇದು ಎಕ್ಸಾಟಿಕ್ ವೆಜಿಟೇಬಲ್ ಅಂತೇಳಿ ಬರೋದಿತ್ತು. ಪೇಪರ್ದಾಗೆಲ್ಲ ಬಂದಿತ್ತು. ನಮ್ಮದು ಇದೆಲ್ಲ ಎಣ್ಣೆ ಹೊಡ್ ಸಾಯಿಸಿ ಅದು ತಪ್ಪಲ್ಲ. ಎಣ್ಣೆ ಹೊಡ್ ಸಾಯಿಸಿ 10 ಟನ್ 10ಕ್ಕಿಂತ ಪಲ್ಯ ಹೇಳ್ತಿತ್ತು. ಸಾದಾ ಜಮೀನು ಅಂದ್ರೆ ಸತ್ತುರ್ಪಳಿ ಅಂತಾರ. ಜಮೀನ್ ಬೇಕಾದಷ್ಟು ಕರ್ಗದ, ಶಕ್ತಿ ಕಮ್ಮಿ ಇದ್ದ ಹೊಲದಾಗಿ ಹೇಳ್ತಿತ್ತು. ಅದು 10 ಟನ್ ಹೇಳ್ತಿತ್ತು ಒಂದು ಹೊಲದಾಗ. ಗಾಳ ಬಿತ್ತದ, ಗಾಳ ಸಂಗಟ್ ಹೇಳ್ತಿತ್ತು. ಹೆಚ್ಚಾಗಿ ಖರೀಫ್ ಸಂಗಟ್ ಕಮ್ಮಿ ಹೇಳ್ತದೆ, ಗಾಳ ಸಂಗಟ್ ಹೇಳ್ತಿತ್ತು. ಅದು ಈಗ ಅದು ಔಷಧ ಹೊಡೆದು ಮುಪ್ಪಿಗೆ ಬಂದವು. ಅದೇ ಅದು ಏನದ್ರಿ, ಯಾಕೆ ಬರ್ತಿತ್ತು ತಾಕತ್ತಾರ ಅಂದ್ರೆ ಇಲ್ಲರು ಅದು ಹೆಚ್ಚಿಗೆ ಕ್ಯಾಲ್ಸಿಯಂ ರಿಚ್. ಅದು ಹೆಣ್ಮಕ್ಳಿಗೆಲ್ಲ ಕ್ಯಾಲ್ಸಿಯಂ ಸ್ಲೋ ಕೊಡ್ತಾರದು. ಅಂದ್ರೆ ಅದು ಭೂಮಿಯಾಗ ಇತ್ತು ಅಂದ್ರೆ ಭೂಮಿ ಹಾ ರೀ ಭೂಮಿಯಾಗ ತಾಕತ್ ಕೊಡ್ತಿತ್ತು. ಅದಕ್ಕೆ ಯಾವ ಹುಲ್ಲು ಆಮೇಲೆ ಎಲ್ಲಾನು ಬರಲ್ರಿ. ಹಿಂಗ ಯಾವ ಭೂಮಿ ಎಲ್ಲಿ ಬೇಕಾದ್ರೆ ಕರ್ಕಿನೂ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಯಾವ್ದು ಎಲ್ಲಿ ಬೇಕಾದ್ರೆ ಬರಲ್ಲದು. ಆ ಭೂಮಿಗೆ ಸೂಟ್ ಆದಾಗೆ ಬರ್ತದೆ. ಸೊ ಅದಕ್ಕೆ ನಾವು ಅಬ್ಸರ್ವ್ ಮಾಡ್ಬೇಕ, ಇದು ಎಲ್ಲದ, ಇದು ಇದ್ರ ಏನ್ ಲಕ್ಷಣ. ಹುಲ್ಲಿನ ಮೇಲೆ ಲಕ್ಷಣ ಹೇಳ್ತಾರ, ಹುಲ್ಲಿನ ಮೇಲೆ ಭೂಮಿ ಲಕ್ಷಣ ಹೇಳ್ತಾರ. ಅದಕ್ಕೆ ನಾವು ಅದು ತಿಳ್ಕೊಬೇಕು. ಹುಲ್ಲು ಸುಮ್ನೆ ಅದಕ್ಕೆ ನಾವು ನನ್ಗೆ ಅರ್ಥ ಮಾಡ್ಕೊಂಡಿದ್ದೆ ಅಂದ್ರೆ ಕೃಷಿ ಕಲಿಬೇಕಾದ್ರೆ ಪರಿಸರ ಕಲ್ಕೋಬೇಕು. ನಮ್ ಸುತ್ತಮುತ್ತ ಗಿಡ ಇದ್ದಿ ಗಿಡ ಅರ್ಥ ಮಾಡ್ಕೋಬೇಕು. ಗಿಡ ಇಲ್ಲ ಅಂದ್ರೆ ಉಪಯೋಗ ಇಲ್ಲ. ಯಾವ ಗಿಡ ಅದ ಯಾವ್ದೇ ಕಲ. ಈಗ ನಾವು ಬಸವನ್ ಪಾದ ಅದ, ಬಸವನ್ ಪಾದ ಎದಕ್ ಯೂಸ್ ಮಾಡ್ತೇವೆ ಎದಿ ಇರ್ತಾವ. ಅದು ಆಕ್ಚುಲಿ ಗಿಡಗಳದಾಗ ನೋಡ್ರಿ ಹೆಂಗದ ಅಂದ್ರೆ ದನಗಳಿಗೆ ಮೇವು. ನಮ್ಗೆ ಎಲ್ಲರೂ ಕಲ್ತಿದ್ದೆ, ನಾನು ಸಾದಿ ಕಲ್ತಾಗ ನನಗೂ ಹೇಳಾರ 8-10 ತರಕಾರಿ ಹುಲ್ಲಿನ, ನೇಪಿಯರ್ ಹುಲ್ಲ, ಗಿನ್ಯಾ ಹುಲ್ಲ, ಜೋಳ, ಮೆಕ್ಕೆಜೋಳ, ಇವು 10 ಬಿಟ್ರೆ ಬೇರೆ ಇಲ್ಲೇ ಇಲ್ಲ. AP ಚಂದ್ರಶೇಖರ್ ಅವ್ರದ್ದು ಬುಕ್ ಅದ ಮಲೆನಾಡು ಗಿಡ್ಡ ಅಂತೇಳಿ. ಅದ್ರೊಳಗೆ 200 ಸಸ್ಯಗಳು ಬೆಳೆದಾರ, ಲಿಸ್ಟ್ ಮಾಡ್ಯಾರ. ಯಾವ್ಯಾವ ಗಿಡಗಳು ದನಗಳಿಗೆ ಇದು ಮೇವು ಆಗ್ಬಂದ್ರೆ 100-150 ಚಿಲ್ಲರೆ ಅವ್ರಿ ಬೇರೆ ಬೇರೆ ಲಿಸ್ಟ್ ಮಾಡ್ಕೊಂಡ್ರೆ 200 ಸಿಗ್ತಾವ್. ಯಾವ್ಯಾವ ಗಿಡಗಳು ದನಗಳಿಗೆ ಹಾಕ್ಬೋದು ಅಂತ. ಏನಾಗ್ತದೆ, ನಮ್ಮ ಹಿಂದಕ್ಕೆ ಮಳೆಗಾಲ ಇರ್ತಿತ್ತು, ಮುಂಗಾರದಾಗ ಜೋಳ ಹುಲ್ಲ ಮೈಕೈ ನಮ್ ದನಗಳು ಇಲ್ಲಿ ತನಕ ಮೇಯ್ತಾವ. ಈಗ ಹೊರಗೆ ಹೋದ ಈಗ ಮುಂದೆ ಸಿಗಲ್ಲ. ಸಿಗಲ್ದಾಗ ಏನಾಗ್ತಿತ್ತು, ಗಿಡಗಳು ಕೊಯ್ತಿರು. ಈಗ ಬಬ್ಲಿಗೆ ಇದು ಬಸವನ್ ಪಾದ ಅದ, ಬೇನ್ ತಪ್ಪಲ್ ಅದ, ಹಿಂಗೆಲ್ಲಾ ಸವರ್ತಿರು. ಬೇನ್ ತಪ್ಪಲ್ ದನ ಚಲೋ ತಿಂತಾವ. ಅವೆಲ್ಲ ಸವರ್ದಾಗ ನೆಕ್ಸ್ಟ್ ಜೂನ್ ತನಕ ನಮ್ ಗಿಡಗಳು ಪ್ರೂನಿಂಗ್ ಆತಿವು. ಹೌದಾ? ಜೂನ್ ತನಕ ಗಿಡಗಳು ಪ್ರೂನಿಂಗ್ ಆದಾಗ ಓಡಿ ಎಲ್ಲ ತಿಂತೇಳ್ರಿ. ನೆಕ್ಸ್ಟ್ ಕ್ರಾಪ್ ಬರೋ ತನಕ, ಮತ್ ಕ್ರಾಪ್ ಬರೋ ತನಕ ಗಿಡ ಬೆಳೆಯೋದಕ್ಕ. ಈಗ ನೀವು ಬಾರಿ ಗಿಡ ಹಚ್ಚಿರೋದ್ರೆ ಬಾರಿ ಗಿಡ ಕಡಿಬೇಕು. ಅದಕ್ಕೆ ನನ್ಗೆ ಗೊತ್ತಿರ್ಲಿಲ್ಲ ಅದು. ನಮ್ಮ ಬಾಬಾರ್ ಮನ್ಯಾಗ ಒಂದ್ ಗಿಡ ಇತ್ತು, ಬಾರಿ ಗಿಡ ಕಡಿಗತ್ರ ಪ್ರೂನಿಂಗ್ ಮಾಡ್ತಿರು. ಅವ್ರ ಸ್ವಲ್ಪ ಎಕ್ಸ್ಪರ್ಟ್ ಇದ್ರು ಹಾರ್ಟಿಕಲ್ಚರ್. ಪ್ರೂನಿಂಗ್ ಮಾಡ್ರು ಬರೀ ಒಂದ್ ಪಂಟೆ ಇಟ್ಟಿರು. ನಾ ಅಂದಾಯ್ತು ಒಂದೇ ಗಿಡ ಹೆಂಗ್ ಬೆಳೀತದ ಮುಂದೆ ಅಂತೇಳಿ. ಮುಂದ್ ನೋಡ್ತೇವೆ ಪೂರ ಮತ್ ಹಿಂಗ್ ಪೂರ ಬೆಳೆದಿತ್ತು. ಸೊ ಅಂದ್ರೆ ಒಂದ್ ಗಂಟೆ ಈಗ ಅದು ಜೂನ್ದಾಗ ಮೇಲೆ ಕಡಿದ್ರು ಮತ್ ಅದು ಬೆಳೆ ತನಕ ತಳಗಿನ ಬೆಳೆನೇ ಕಡಿಯಕ್ಕಾಗಿರ್ತಾವ. ಸೊ ಅದಕ್ಕೆ ಇದು ಒಂದ್ ಜ್ಞಾನ, ಪ್ರೂನಿಂಗ್ ಮಾಡ್ಬೇಕು. ದನಗಳು ಇದ್ದಂದ್ರೆ ಬಾರಿ ಗಿಡ ಕಡದ್ರಿ, ಕುರಿ ಇತ್ತಂದ್ರ ನಿಮ್ಗೆ ಉಪಯೋಗ ಆಗ್ತದ. ಇಲ್ಲಾಂದ್ರೆ ಅದು ಕೊಯ್ಯ ಕೂಲಿ, ಒಯ್ದು ಒಕ್ಕಟ ಕೂಲಿ, ಇವೆಲ್ಲ ಏನಂತ ನಮ್ ಲಾಗೋಡಿ ಆಗುತ್ತೆ ಸರ್. ಸೊ ಇಂಥ ಒಂದಕ್ಕೊಂದು ಸಂವಾದ. ಸೊ ಅದಕ್ಕೆ ಅದು ಆಯ್ತಂದ್ರೆ ನಮ್ಗೆ ದನಗಳಿಗೆ ಅದಕ್ಕೆ ಆಗ್ಬೇಕು ಸರ್.
180. ಅದಕ್ಕೆ ಹಿಂಗ ಏನದ ಅವು ಇವು ಏನೋ ಸ್ವಲ್ಪ ನಾವು ಗಿಡಗಳು ಅಬ್ಸರ್ವ್ ಮಾಡೋದು, ಯಾವ್ದೇ ಗಿಡ ಇರಲಿ, ಯಾವ ಗಿಡ ಯಾವ ಪ್ರೋದ್ ಮಾಡ್ಬೇಕು, ಯಾವಾಗಿಲ್ಲ, ಯಾವ ತಿತ್ತೀವಿ, ಏನಿಲ್ಲ ಇಂಥವು ತಿಳ್ಕೊತ ಹೋದಾಗ ಆಮೇಲೆ ಗಿಡ ಇದ್ದಾಗ ಈ ಜೇನುಳ ಈಗ ನೋಡ್ರಿ ಗಿಡಗಳ ಸಂಖ್ಯೆ ಕಮ್ಮಿ ಆದಾಗ ಏನಾಗ್ಯದ ಜೇನುಳ ಕಮ್ಮಿ ಆಗ್ಯಾವ. ನಡ್ವರ್ಕ್ ವಿಚಾರ ಮಾಡ್ರಿ, ಸೂರ್ಯಪಾನ ಈಗ ಕಮ್ಮಿ ಆಗ್ಯದ, ಸೂರ್ಯಪಾನ ಬಿತ್ತ ಟೈಮಿಗೆ ಅವ್ ಅರ್ಬಿ ತಿಕ್ಕತ್ ಹೇಳಿರು, ಅರ್ಬಿ ತೊಗೊಂಡ್ ತಿಕ್ಬೇಕ್ರಿ ಪಾಲಿನೇಷನ್ ಆಗ್ತದ ಅಂತೇಳಿ. ಈಗ ತೊಗರಿ ಸೂರ್ಯಪಾನ ಇತ್ತು ತಿಕ್ಕದಿತ್ತು ಚಲೋ ಆಯ್ತು, ತೊಗರಿ ಹುಳಕ್ಕೆ ಎಲ್ಲಿ ಪಾಲಿನೇಷನ್ ಮಾಡ್ತೀರಿ, ಹೆಸರಿಗೆ ಎಲ್ಲಿ ಪಾಲಿನೇಷನ್ ಮಾಡಕ್ಕಾಗ್ತದ. ಈಗ ಪಾಲಿನೇಷನ್ ಹಾಕೋರು ಜೇನುಳ ಬೇಕೇ ಬೇಕು. ಜೇನುಳದ ವಿಜ್ಞಾನ ಏನಂತಂದ್ರೆ ಜೇನುಳ ಎಲ್ಲಿ ಯಾವ ಹೊಲ್ದಾಗ ಇರ್ತದಲ್ಲ, ತೊಗರಿ ಹೊಲ್ದಾಗ ಇತ್ತಂದ್ರೆ ತೊಗರಿ 10% ಇಳುವರಿ ಹೆಚ್ಚಿಗೆ ಆಗ್ತದ. ಅಂದ್ರೆ ನೀವು 5 ಚೀಲ ಬೆಳಿತೀರ ಅಂದ್ರೆ 5.5 ಚೀಲ ಆಗ್ತದ. ಸೂರ್ಯಪಾನದಾಗ 25% ಹೆಚ್ಚಿಗೆ ಆಗ್ತದ್ರಿ, ಅಂದ್ರೆ 8 ಚೀಲ ಬೆಳೆದ್ 10 ಚೀಲ ಆಗ್ತದ. ಆಮೇಲೆ ನೀವು ಕುಕುರ್ಬಿಟಸ್ ಫ್ಯಾಮಿಲಿ ಅಂದ್ರೆ ಸೌತಿಕಾಯಿ ಹೀರಿಕಾಯಿ ಬರ್ತಾವಲ್ರಿ, ಅದ್ರೊಳಗ ಡಬಲ್ ಆಗ್ತದ ಕಲ್ಲಂಗಡಿ ಒಳಗೆಲ್ಲ. ಹಾ ರೀ, ಸೊ ಹಿಂಗ ಆಗದಿತ್ತಪ್ಪ ಅಂದ್ರೆ ಜೇನುಳ ಎಲ್ಲಿ ತರ್ತೀರಿ? ಅದು ಐನ್ಸ್ಟೀನ್ ವಿಜ್ಞಾನಿ ಯಾವತ್ ಹೇಳ, ಈಗ ಎಂದ ಜೇನುಳ ಸಾಯ್ತದ ಅದು ಆದ 4ನೇ ವರ್ಷ ಮನುಷ್ಯ ನಿರ್ನಾಮ ಆಗ್ತಾನಂತೆ. ಸೊ ಈಗ ಅದಕ್ಕೆ ನಾವು ಜೇನುಳ ಬರ್ಬೇಕಾದ್ರೆ ಜೇನುಳ ಡೆಬ್ಬ್ಯಾಗ ಎಷ್ಟು ಮಂದಿ ಸಕ್ಸಸ್ ಆಗಿದ್ ನೋಡ್ರಿ ನೀವು, ಆಗಲ್ರಿ. ಅದು ಸುಮ್ಮ ಒಂದು ಲೈಟರ್ ನೋಟ್ ಜೋಕ್ ಹೇಳ್ತಾರ, ಅದ ಹೆಂಗ್ ನಂಗೆ ಪೂರಾ ಕರೆಕ್ಟ್ ಸ್ಟೋರಿ ಬರ್ತಾ ಇಲ್ಲೋ ಗೊತ್ತಿಲ್ಲ. ಹಕ್ಕಿಗಳು ಇದು ಇಟ್ಟರೆಲ್ಲ ಗಿಡಗಳು ಹಚ್ಚಿರತ್ತೇಳಿ, ಹಂಗ ಇವು ದೋಸ್ತರು ಬರಲಾಗಿರತ್ತ, ದೋಸ್ತರು ಬರೋ ಚಿಪ್ಸ್ ಶರಿ ಬಾಟಲ್ ಇಟ್ಟು ದೋಸ್ತರು ಬರ್ತಾರತ್ತೇಳಿ. ಹಂಗ ಅಂದ್ರೆ ಖರೇನೋ ಸುಳ್ಳೋಗಲ್ಲ, ಅದು ಕರೆಕ್ಟ್ ನಂಗೆ ಅದು ಕರೆಕ್ಟ್ ಹೇಳಕ್ ಬರ್ಲಿಲ್ಲ, ಅದು ಕರೆಕ್ಟ್ ನಂಗೆ ಹೇಳಕ್ನು ಬರ್ಲಿಲ್ಲ, ಅದಕ್ಕೆ ಮೀನಿಂಗ್ ಫುಲ್ ಬರ್ಲಿಲ್ಲ, ಅದು ಟೋನ್ದಾಗ ಹೇಳ್ತಾರ ಹಂಗ ಅದು. ಹಾಗೆ ಈಗ ಜೇನುಳ ಡೆಬ್ಬಿ ತಂದಿಲ್ರಿ ಜೇನುಳ ಇರಲ್ರಿ, ಜೇನುಳಕ್ ವರ್ಷ ಪೂರ್ತಿ 12 ತಿಂಗಳು ಹೂವ ಇರ್ಬೇಕಲ್ಲಿ. 12 ತಿಂಗಳು ಏನ್ ಹೂವ ಇರ್ಬೇಕು ನೋಡ್ರಿ ನಿಸರ್ಗದಾಗ. ಯಾಕೆ ದೇವ್ರು ಹಂಗ ಹೆಲ್ಪ್ ಮಾಡ್ಬೇಕಾಯ್ತು, ಒಂದೇ ತಿಂಗಳು ಎಲ್ಲಾ ಕೊಟ್ಟಿಸಿ 7 ತಿಂಗಳು ಆರಾಮ್ ಇರೋಪ ಅನ್ಬೋದಾಗಿತ್ತು. 12 ತಿಂಗಳು ಬೇರೆ ಬೇರೆ ಹಣ್ಣು ಕೊಟ್ಟಾನ. ಆಮೇಲೆ ಇದ್ರೊಳಗ ವಿಜ್ಞಾನ ನಮ್ಮ ದೇಶಕ್ಕೆ ಬೇರೆ ದೇಶಕ್ಕೆ ಅಬ್ಸರ್ವ್ ಮಾಡ್ರಿ. ಈಗ ಬೇರೆ ಈಗ ಆಪಲ್ ಅದ ರೀ, ಆಪಲ್ ಡೇ ಕೀಪ್ಸ್ ಡಾಕ್ಟರ್ ಅಂತಾರೆ ಅದಲ್ಲ, ಯಾಕೆ ಅವ್ರ ಬಲ್ಲಿ ಆಪಲ್ ಎಷ್ಟು ದಿವಸ ಅಂದ್ರೆ ಅವ್ರ ಬಲ್ಲಿ ಇಷ್ಟು ವೈವಿಧ್ಯತೆ ಇಲ್ಲ ಬೇರೆಯವ್ರಿಗೆ ಕಂಪೇರ್. ನಮ್ಮಲ್ಲಿ ಹೆಂಗದ ವೈವಿಧ್ಯತೆ ಅದ. ಆಮೇಲೆ ನಮ್ಮ ಯಾಕೆ ಹಣ್ಣು ಪ್ರಮೋಟ್ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಸೆಲ್ಫ್ ಲೈಫ್ ಕಮ್ಮಿ ಅವ ರೀ. ನೀಲ್ದಣ್ಣ ಎಷ್ಟು ದಿವಸ ಇಡ್ಬೋದು? 1 ಇಲ್ಲ 2 ದಿವಸ. ಇವತ್ ಕಗ್ಗಿರ್ತದ, ರುಚಿ ಇರಲ್ಲ, ಮರ್ದಿವ್ಸ ಹಣ್ಣು ಆಗ್ತದ, ಹಣ್ಣು ಅವತ್ತೇ ತಿನ್ಬೇಕು, ಅವತ್ತ ಮರ್ದಿವ್ಸ ಇಟ್ಟರೆ ಮತ್ತೆ ಹುಳಿ ಆಗಿರ್ತದ. ಸೀತಾಫಲ್ ಹಂಗೆ ಅದ ಹಣೆ ಬರ್, ಬಾರಿಕಾಯಿ ಹಂಗೆ ಅದ ಹಣೆ ಬರ್, ನೀವ್ ಯಾವ್ದನ್ನ ಹಣ್ತವ್ರಿ. ಬಟ್ ಅದೇ ವೆಸ್ಟರ್ನ್ ಕಂಟ್ರೀಸ್ ಹಣ್ಣುಗಳು ಹಂಗಿಲ್ಲ, ಕಿವಿ ಇರ್ಬೋದು, ಸ್ಟ್ರಾಬೆರಿ ಇರ್ಬೋದು, ನೀವೇನೋ ಸ್ವಲ್ಪ ದಿವಸ ಇಡ್ಬೋದು. ಯಾಕೆ ಅವ್ರ ಬಲ್ಲಿ ಪ್ರಿಸರ್ವೇಷನ್ ನೆಸೆಸಿಟಿ ಅದ, ನಮಗ್ ಅದನ್ನ ನಮ್ಮಲ್ಲಿ ವೈವಿಧ್ಯತೆ ಬಹಳ ಅದ. ಸೊ ಅದಕ್ಕೆ ನಮ್ಮ ಗಿಡಗಳು ಹಚ್ಕೋರಿ, ವರ್ಷ ಪೂರ್ತಿ ಹೂವ ಸಿಗ್ತಾವ. ವರ್ಷ ಪೂರ್ತಿ ಹೂವ ಸಿಕ್ತಾವ ಅಂದ್ರೆ ವರ್ಷ ಪೂರ್ತಿ ಜೇನುಳ ಇರ್ತಾವ. ಜೇನುಳ ಇತ್ತಂದ್ರೆ ಆಟೋಮೆಟಿಕ್ ನಿಮ್ ಪರಾಗಸ್ಪರ್ಶ ಆಗ್ತದೆ, ಇಳುವರಿ ಹೆಚ್ಚಿಗೆ. ಕೆಮಿಕಲ್ ಇಂದ ಎಷ್ಟು ಇಳುವರಿ ಹೆಚ್ಚಿಗೆ ಆಗ್ತಲ್ಲ ಅದಕ್ಕೆ ಹೆಚ್ಚಿಗೆ ಜೇನುಳದಿಂದ ಆಗ್ತದ. ಅದಕ್ಕೆ ಜೇನುಳ ಹೆಚ್ಚಿಗೆ ನಮ್ಮ ಹೊಲ್ದಾಗ ಅಷ್ಟೇ ಸುತ್ತಮುತ್ತ ಹಚ್ಚೋ ಪ್ರಯತ್ನ ಮಾಡೋದು. ಅದಕ್ಕೆ ಕೃಷಿ ಅಂದ್ರೆ ಏನು, ನಾವು ಗಿಡಗಳು ಇರ್ಬೇಕು, ಆ ಗಿಡಗಳು ಎದಕ್ಕೆ ಇರ್ಬೇಕಂದ್ರೆ ಪರಾಗಸ್ಪರ್ಶ ಆಗಿರ್ಬೇಕು, ನಮ್ಗೆ ಆರಿಸಲಾಗಿರ್ಬೇಕು. ಬರೀ ಮಾವಿನಕಾಯಿ ಆಯ್ತಾನ ಹಣ್ಣೆ ಆಯ್ತಲ್ಲ, ಹಣ್ಣಿನ ಜೊತೆ ಉಳಿದಿವ್ ಪಾರ್ಟ್ ಯೂಸ್ ಮಾಡ್ಕೊಂಡಿದ್ರೆ ಗಿಡ ಉಪಯೋಗ ಆಯ್ತು. ಈ ವರ್ಷ ಮಾವಿನಕಾಯಿ ಆಗಿಲ್ಲ, 2 ವರ್ಷ ಐತ್ರಿ ಮಾವಿನಕಾಯಿ ಆಗಿಲ್ಲ, ಗಿಡ ಕಡಿಯಬ್ರಿ. ಅರೆ ಎಲ್ಲಿ ಯೂಸ್ ಮಾಡಿದೇವ್ ಅಂದ್ರ ಎಲ್ಲಿಂದ ಚಟ್ನಿ ಮಾಡ್ರಿ, ಎಲ್ಲಿಂದ ಚಾ ಮಾಡ್ರಿ, ಎಲ್ಲಿ ನಾಳೆಗೆ ಯಾರಿಗ ಗೊತ್ತು ನಾಳೆ ಪ್ರಮೋಟ್ ಆಯ್ತು, ಇನ್ನೊಂದು 5 ವರ್ಷ ಮಾವಿನಕಾಯಿ ಎಲ್ಲಿನೇ ಪ್ರಮೋಟ್ ಆಯ್ತು ತಿಳ್ಕೊರ್ ಚಾ ಆಯ್ತು, ಚಾನೇ ಬಂದ್ ಆಗ್ಬೋದ್ಲ, ಇದೇ ಚಾ ಕುಡಿಬೋದ್ಲ ಮುಂದಿನವ್ರು. ಸೊ ಅದಕ್ಕೆ ನೀವು ಪ್ರಯತ್ನ ಮಾಡ್ಬೇಕಾಗ್ತದ. ಇದೇ ರೀತಿ ಒಂದ್ ಹೇಳ್ಬೇಕಾದ್ರೆ ಒಂದು ಕಾರ್ಯಕ್ರಮ ಮಾಡಿದಾರೆ ಜೋಳದ. ಅಂದ್ರೆ ನಮ್ಮ ಊಟಕ್ಕೂ ದನಗಳಿಗೆ ಹೆಂಗ್ ಸಂಬಂಧ ಇರ್ತದ ವಿಚಾರ ಮಾಡಿದ್ವಿ. ಗೋಧಿ ಊಟ ಮಾಡಿದ್ರೆ ತಿಳ್ಕೊರ್ ದನಗಳ ಸಂಖ್ಯೆ ಕಮ್ಮಿ ಆಗ್ತದ, ಅಂದ್ರೆ ಕಮ್ಮಿ ಆದ್ರೆ ಅದಕ್ಕೆ ಆಹಾರ ಕಮ್ಮಿ ಆಗ್ತದ. ಯಾಕ ಜೋಳದ ಹುಲ್ ದನಗಳು ತಿನ್ನಲ್ಲ. ಪಂಜಾಬ್ದಾಗ ಬೆಂಕಿ ಹಚ್ಚಪ್ಲೇ ಇಲ್ಲ ಈಗ. ಆಕ್ಚುಲಿ ದನಗಳು ಗೋಧಿ ಹುಲ್ಲಿಂದ ಬೆಳಿತಲ್ರಿ, ಅದಕ್ಕೆ ಬೆಂಕಿ ಹಚ್ಚಪ್ಲೇ ಇಲ್ಲ, ಕಾನೂನು ಅದ, ಪೊಲ್ಯೂಷನ್ ಆಗ್ತದ ಅಂತೇಳಿ. ಈಗ ನಾವು ಜೋಳ ಊಟ ಮಾಡಿದ್ರೆ ದನಗಳು ಹೆಚ್ಚಿಗೆ ಆಗ್ತಾವ, ಯಾಕ ದನಗಳಿಗೆ ಮೇವು ಸಿಗ್ತದ. ಸೊ ಈಗ ಜೋಳದಿಂದ ಏನೇನ್ ಮಾಡ್ಬೋದು ಲೆಕ್ಕ ಆಗದೆ. ಜೋಳದಿಂದ ಎಷ್ಟು ಐಟಮ್ ಲಿಸ್ಟ್ ಮಾಡ್ಬೋದ್ರಿ? 3, 4, 5 ಮಾತ್ರ. ಜೋಳದಿಂದ ಏನೇನ್ ಮಾಡ್ಬೋದು ನಾವು? ರೊಟ್ಟಿ ಮಾಡ್ಬೋದು, 5-6 ಲೆಕ್ಕ ನಾವು ನುಚ್ಚ ಮಾಡ ಹಿಂಗ ಲೆಕ್ಕ ಹಾಕೋತದ ಹೇಳ್ರಿ. ಅವತ್ತೇ 15-16 ಐಟಮ್ ಮಾಡಿಸಿರು. ಜೋಳದ ರವ ಉಪ್ಪಿಟ್ಟು ಮಾಡಿರು, ಜೋಳದ ಬಜಿ ಹಾಕಿರ ಹೆಣ್ಮಗಳು ಇಲ್ಲೇ ಮಾಡಿ. ನಾವು 3-4 ಹೆಣ್ಮಗಳು ಅಡಿಗೆ ಮಾಡ್ತಾರ, ಅವ್ರಿಗೆ ಅಂದೇವು 2 ಕಾರ್ಯಕ್ರಮ ಅವ್ರ ಮೇಲೆ ಬಿಟ್ಟಿದ್ದೇವೆ. ನಾನು ನೀವ್ ಏನ್ ಬೇಕಂದ್ ನೋಡಿ ಜೋಳ ತಂದು ಕೊಡ್ತೇವೆ, ಜೋಳದಿಂದ ಎಷ್ಟು ಐಟಮ್ ಮಾಡ್ತೀರಿ ಮಾಡ್ರಿ ತಂದೆವು. ಇವ್ ನಮ್ಮ ಹುಡುಗರು ಏನ್ ಮಾಡ್ರು, ಮೊಬೈಲ್ದಾಗ ಜೋಳದ ಸಮೋಸ, ಜೋಳದ ದೋಸೆ, ಜೋಳದ ಅದು ಇದು ಹುಡುಕಿ ತೆಗೆದ್ರು ಹಿಂಗ್ ಮಾಡಿ. ಅದು ಅವ್ರಿಗೆ ಸ್ವಲ್ಪ ಪ್ರಾಂಪ್ಟ್ ಮಾಡ್ಬೇಕಾಗಿತ್ತವ್ರಿ. ಜೋಳದ ಉಪ್ಪಿಟ್ಟು ಮಾಡಿ, ಉಪ್ಪಿಟ್ಟು ಭಾರಿ ಆತಮ್ಮ ನಾ ಮಾಡ್ಕೊಡ್ತೀನಿ ತಗೋತಂದ್ರು. ಮತ್ ಬಜಿ ಗಿಜಿ ಬಜಿನೇ ಭಾರಿ ಆತಂದ್ ಹೋಗೋತಾವ. ಜೋಳದ ಬಜಿ ನಮ್ಮ ಮನ್ಯಾಗ ಕಡ್ಲಿ ಹಿಟ್ಟಿನ ಬಜಿ ಬಿಟ್ಟಿದೇವ್ರಿ. ಬರೀ ಜೋಳದ ಬಜಿನೇ ಸಸ್ತದ 40 ರೂಪಾಯಿ. ಅಂದ್ರೆ ಅವ್ ಟೇಸ್ಟ್ ಭಾರಿ ಬರ್ತಾವ್ರಿ. ಜೋಳದ ಬಜಿ ಭಾರಿ ಟೇಸ್ಟ್ ಬರ್ತಾವ. ಅದಕ್ಕೆ ಇದು ಆಹಾರ ವೈವಿಧ್ಯತೆ ಹೇಳ್ತೀನಿ. ಅವತ್ತೇದ್ ಅಂಬಲಿ ಮಾಡಿರು, ಆಮೇಲೆ ಜೋಳದ ಗಂಜಿ, ನುಚ್ಚ, ಆಮೇಲೆ ಏನ್ ಮಾಡಿರು ಕಟ್ಟಿ ರೊಟ್ಟಿ ಮಾಡಿ, ಕಟ್ಟಿ ರೊಟ್ಟಿ ಇದು ಮತ್ ರೊಟ್ಟಿ ಮುರಿ ಮಾಡ್ತಾರಲ್ಲ ಅದನ್ನೂ ಮಾಡಿದೆವು. ಆಮೇಲೆ ಇನ್ನೊಂದ್ ಏನೋ ಮಾಡಿ ರೊಟ್ಟಿದು ರೊಟ್ಟಿ ಉಪ್ಪಿಟ್ಟನ್ನು ಮಾಡ್ರಿ, ಜೋಳದ ಉಪ್ಪಿಟ್ಟ. ಆಮೇಲೆ ರೊಟ್ಟಿ ಇದು ಮುಟಿಗಿ, ಮುಟಿಗೆ ಅದು ಎಷ್ಟು 50-60 ಮಂದಿ ಬಂದಿರಿ. ನಾವು 50-60 ಮಂದಿ 50-60 ಮಂದಿ ಮುಟಿಗೆ ಮಾಡ್ಕೊಟ್ಟಿರಿ ನೋಡ್ರಿ ಹೆಣ್ಮಗಳು.
ನಾವೇ ಮಾಡ್ಕೊಡ್ತೇವೆ ತಗೋರಿ ಅಂತೇಳಿ ಅಲ್ಲೇ ಬಿಸಿ ಬಿಸಿ ರೊಟ್ಟಿ ಬೆಳ್ಳುಳ್ಳಿ ಹಾಕಿಸಿಂದ ಮಾಡಿದ್ರು ಅಂದ್ರೆ ಇದು ಆರು ಯಾಕೆ ತಪ್ಪು ಐತಿ ಅಂದ್ರೆ ವೈವಿಧ್ಯತೆ ಊಟ ಯಾಕೆ ಹೋಟೆಲ್ಗೆ ಹೋಗ್ಬೇಕು ಅನ್ಸ್ತೀವಿ ಅದೇ ದಿನ ರೊಟ್ಟಿ ಅನ್ನ ಉಪ್ಪಾರ ಬೇಸರ ಆತ ಇದ್ರದಾಗ ಬೇರೆ ಬೇರೆ ಐತಿ ಉಂಡಿ ಅಂದ್ರೆ ಮಾಡೋ ವಿಧಾನ ಇದು ಬಂತು ಅದಕ್ಕೆ ನಾವು ಸ್ವಲ್ಪ ಮನ್ಯಾಗ ಮಾಡ್ಬೇಕಾಗ್ತಾರೆ ಎಫರ್ಟ್ ಹಾಕಬೇಕಾಗ್ತದೆ. ಇನ್ನೊಂದು ಹೇಳ್ತೀನಿ, ಊಟಕ್ಕೆ ಮತ್ತು ನಮ್ ಗಂಗಳಿಗೆ ಸಂಬಂಧ ಹೆಂಗದತ್ತೆ ಅದೇ ರೀತಿ ಕೃಷಿಗೆ ಸಂಬಂಧ. ಈಗ ನೀವು ಬರೇ ಒಂದು ಪಲಾವ್ ಅದ, ಬರೇ ಒಂದು ಪಲಾವ್ ಊಟ ಮಾಡಕತ್ತೀರ ತಿಳ್ಕೊರ, ಒಂದ್ ಪ್ಲೇಟ್ನಾಗ ಬರೇ ಪಲಾವ್ ಅದನ ಅಥವಾ ರೊಟ್ಟಿ ಪಲ್ಯ ಅದನ್ನ ಏನೋ ಒಂದ್ ಅದ, ಒಂದೇ ಐಟಮ್ ಅದ. ಒಂದೇ ಐಟಮ್ ಊಟ ಮಾಡೋದಕ್ಕೂ ಇನ್ನೊಂದು ಗಂಗಳು ವಿಚಾರ ಮಾಡ್ರಿ. ಉಪ್ಪಿನಕಾಯಿ, ಮಜ್ಜಿಗೆ, ಮೊಸರ, ಪಲ್ಯ, 2 ಪಲ್ಯ, ಸಾಂಬಾರ, ರೊಟ್ಟಿ, ಚಪಾತಿ ಇವೆಲ್ಲ ಇದ್ದಿದ್ದು ಒಂದು ಗಂಗಳು ವಿಚಾರ ಮಾಡ್ರಿ. ಈ ಎರಡಕ್ಕೆ ಊಟ ಮಾಡೋದಕ್ಕೆ ವ್ಯತ್ಯಾಸ ಏನಾಗ್ತದ? ಬರೇ ನಮಗೆ ಇದು ನೋಡೋಕಷ್ಟೇ ಚಲೋ ಕಾಣತ್ತದ, ಬಟ್ ಊಟ ಮಾಡಿದ್ರಾಗ ಏನ್ ಕೆಲಸ ಆಗ್ತದ? ಫಸ್ಟ್ ತೂತು ಊಟ ಮಾಡ್ತಿರಲ್ರಿ, ಪಲಾವ್ ಅದ, ಫಸ್ಟ್ ತುತ್ತು ಊಟ ಮಾಡ್ತೀರಿ, ಅವಾಗ ಏನೋ ಒಂದು ರೇಸ್ಟ್ ಬರ್ತದ, ಖಾರ ಹುಳಿ ರುಚಿ ಏನೋ ಬರ್ತದ. 2ನೇ ತುತ್ತ, 3ನೇ ತುತ್ತ, 4ನೇ ತುತ್ತಿಗೆ ನಾಲಿಗೆ ಗೊತ್ತಿಳಿಯಲ್ರಿ, ಅದು ಸುಮ್ ಒಳಗೆ ಹೋಗ್ತಿರ್ತದ. ಇದು ಯಾವಾಗ ಹೇಳ್ತದ ಅಲ್ಲಿ ತನಕ ಅದು ಒಳಗೆ ಹೋಗ್ತಿರ್ತದ. ಊಟ ಮನ್ಸು ಇದು ಊಟ ಮಾಡಲ್ಲ, ಬರೀ ಹೊಟ್ಟಿ ಊಟ ಮಾಡ್ತಿರ್ತದ. ಸೊ ಅವಾಗ ಏನದ ಇದೇನ್ ಮೆಸೇಜ್ ಕೊಡ್ಬೇಕಲ್ರಿ, ಎಲ್ಲೆಲ್ಲಿ ಏನೇನ್ ಬಿಡ್ಬೇಕಂತೇಳಿ ಅದು ಮೆಸೇಜ್ ಕಮ್ಮಿ ಆಗ್ತದ. ಸೊ ಅವಾಗ ಯಾರ್ಯಾರು ಹಾರ್ಮೋನ್ಸ್ ಬಿಡ್ಬೇಕು, ಎಲ್ಲೆಲ್ಲಿ ಕೆಮಿಕಲ್ ಬಿಡ್ಬೇಕು ಅದು ಬಿಡಲ್ಲ. ಹೈಯೆಸ್ಟ್ ಕೆಮಿಕಲ್ ಫ್ಯಾಕ್ಟರಿ ಅಂದ್ರೆ ನಮ್ ಲಿವರ್ ಹತ್ರಿ. ಆ ಲಿವರ್ದಾಗ ಇಡೀ ನಮ್ದು ಏನು ಲಾರ್ಜೆಸ್ಟ್ ಜಗತ್ತಿನ ದೊಡ್ಡ ಕೆಮಿಕಲ್ ಫ್ಯಾಕ್ಟರಿ ತಗೊಂಡ್ರೆ ಅದಕ್ಕೆ ಹೆಚ್ಚು ಕೆಮಿಕಲ್ ನಮ್ ಲಿವರ್ದಾಗ ತಯಾರಾಗ್ತಾವ. ಸೊ ಅಷ್ಟು ಕೆಮಿಕಲ್ ಬಿಡ್ತಿರ್ತದ, ಅದು ಗೊತ್ತಾಗಲ್ಲ. ಅದೇ ಇದು ಊಟ ಮಾಡೋದು ತಿಳ್ಕೊರ, ಫಸ್ಟ್ ಒಂದು ಪಲ್ಯ ಊಟ ಮಾಡ್ತೀವಿ, ಖಾರ ಹತ್ತದ, ನೆಕ್ಸ್ಟ್ ಮೊಸರು ಉಣ್ತೀವಿ, ಹುಳಿ ಹತ್ತದ, ಉಪ್ಪಿನಕಾಯಿ ನೆಕ್ತೀವಿ, ಮತ್ತೇನೋ ಒಂದು ಹುಳಿ ಹತ್ತದ, ಮತ್ತೊಂದು ಊಟ ಮಾಡ್ತೀವಿ. ಅಂದ್ರೆ ಲಾಸ್ಟ್ ತೂತ್ ಊಟ ಮಾಡೋ ತನಕ ಇದು ಗೊತ್ತಿರ್ತದ ಏನೋ ಹೊಂಟದ ಒಳಗ ಅಂತೇಳಿ. ಇದು ಆಯುರ್ವೇದ ಹೇಳ್ತದ್ರಿ ಹಂಗ, ಅಂದ್ರೆ ಹಂಗ ಊಟ ಮಾಡ್ಬೇಕು ಅಂತ. ನಾವೇ ಇವತ್ತೇನು ಗಂಗಳೇನಾಗ್ಯಾವ 2 ಐಟಮ್, ಅದಕ್ಕೊಬ್ರೊಬ್ರು ಉಳ್ಳಾಗಡ್ಡಿ ಮತ್ ಸಲಾಡ್, ಅದಕ್ಕೆ ಮತ್ ಸಲಾಡ್ ಯಾಕೆ ಅಂದ್ರೆ ಈಗ ಸೌತ್ ಶೇಂಗಾ, ಈಗ ಶೇಂಗಾನು ಒಡತಿತ್ತು ಹಿಂದಕ್ಕೆ ಊಟ ಮಾಡೋ ಟೈಮಿಗೆ, ಈಗೆಲ್ಲ ರೆಡಿ ಮಾಡಿ ಇಡ್ತಾರ. ಹೌದಾ, ಉಳ್ಳಾಗಡ್ಡಿ ಒಡತಿತ್ತು ಯಾಕತ್ತಾರ, ಕೈ ಸ್ಲೋ ಮಾಡೋ ಸಲುವಾಗಿ ಹೇಳ್ತಾರೆ. ಅಂದ್ರೆ ನಾವ್ ಇಂಥ ವಯಸ್ಸವ್ರಿಗೆ ಜರಿ ಕೇಳಿದಾಗ ಅವ್ರು ಹೇಳಿ ನಮ್ಗೆ ಯಾಕೆ ಹಿಂಗಿರ್ತಂದ್ರೆ, ಈಗ ನೀವು ಗಂಗಳಿ ಅವ್ರಿಗೆ ಇಟ್ಕೊಂಡು ಕೂಡ್ರಿ, ಊಟ ಮಾಡ್ಕೋತವ್ರಿ, ಕೈ ಖಾದಿತ್ತದ ಏನ್ ಮಾಡ್ತದ ಕೈ ಇದು, ನೆಕ್ಸ್ಟ್ ತುತ್ತು ಹಿಡಿತದ ಸೀದಾ, ನೆಕ್ಸ್ಟ್ ತುತ್ತು ಕೈದಾಗ ಬಂದ್ ಕೂಡ ಬಾಯ್ದಾಗ ಏನ್ ಮಾಡ್ತದ, ಒಳಗ್ ಹೋಗ್ತದ. ಅಂದ್ರೆ ನಾವು 32 ಸಲ ನುಂಗ್ಬೇಕು, ರಸ ಆಗತಂಕ ತಿನ್ಬೇಕು, ರಸ ಕುಡಿಬೇಕಂತ ಹೇಳ್ತಾರ. ಬಟ್ ರಸ ಎಷ್ಟು ಸಲ ಅಬ್ಸರ್ವ್ ಮಾಡಿ, ರಸ ಆಗತಂಕ ನಮ್ ಕೈ ಕಾಯ್ದು ಕೊಡ್ತದೇನು, ಮತ್ ಇದು ಕೂಡಲೇ ಇದು. ಅದಕ್ಕೆ ಇದು ಎಂಗೇಜ್ ಇಡ್ಬೇಕಾದ್ರೆ ಏನ್ ಮಾಡ್ಬೇಕು, ಬೇರೆ ಕೆಲಸ ಮಾಡ್ಬೇಕು. ಅದಕ್ಕೆ ಬೇರೆ ಕೆಲಸ ಏನು, ಸೌತಿಕ ಶೇಂಗಾ ವಡಿ, ನಮ್ಮ ಅಜ್ಜಿದ್ರು ಕಡ್ಲಿ ತಿತ್ತಿರೋರು, ಕಡ್ಲಿ ಒಡೆಯಲ್ದು ಕಡ್ಲಿ, ಮತ್ತೆ ಹಿಂಗಂದ್ರ ಇದು ಸುಲಿಯಲ್ದು, ಅದು ಕಡ್ಲಿ ಹುರ್ಕೊಂಡು ಇಟ್ಕೋತಿರ್ ಗಂಗ, ಅದ್ರ ಅದು ಸಪ್ಪಿ ಸೆಲ್ದು ತಿಂತೀರಿ. ಯಾಕೆ ನಾವು ಅಷ್ಟು ಇರ್ಲಿಲ್ಲ, ಸಪ್ಪಿ ಸುಲ್ದಿದ ರೆಡಿ ಮಾಡಿ ಇಡಕ್ ಇರ್ಲಿಲ್ಲ ಅವ್ರಿಗೆ ಯಾರು. ಒಂದೇ ಸಲ ಸಪ್ಪಿ ಸುಲ್ದು ಇಡ್ಬೋದಾಗಿತ್ಲ ಅವ್ರು. ಹಂಗ ಅದಕ್ಕ ಇಷ್ಟು ಅದಕ್ಕೆ ನಾವು ಇದು ಏನದ ಕೃಷಿಗೆ ಏನ್ ಸಂಬಂಧ? ಇದು ನಾವು ಹಿಂಗ ಇದ್ದಾಗ ನಮ್ಗೆ ಹೊಲದಾಗ ವೈವಿಧ್ಯತೆ ಸಿಗ್ಲಿಕ್ಕೆ ಶುರು ಆತಾವ. ಇದನ್ನು ಇರ್ಬೇಕು. ಇದು ಎಲ್ಲಿ ತನಕ ಹೇಳ್ತಾರಂದ್ರ ಹಿಂಗ ಚರ್ಚೆ ವೈವಿಧ್ಯತೆ. ಈಗ ನೀವು ಹೊಲದಾಗ ಬಳ್ಳುಳ್ಳಿ ಉಳ್ಳಾಗಡ್ಡಿ ಏನ್ ಜಾತಿ ಇರ್ತಾವಲ್ರಿ, ಅವು ಪಿರಾಮಿಡ್ ಅಪ್ಲೇ ಇರ್ತಾವ. ಈ ಪಿರಾಮಿಡ್ ಅಂದ್ರೆ ಪಾಸಿಟಿವ್ ಶಕ್ತಿ ಅಬ್ಸರ್ವ್ ಮಾಡ್ತಾವ. ಈ ಗುಡಿ ಅವಲ್ರಿ, ಗುಡಿ ಎಲ್ಲ ಪಿರಾಮಿಡ್ ಲೆಕ್ಕದಾಗವ. ಇದು ಅಮೆರಿಕದವ್ರು ಸೀಕ್ರೆಟ್ ಸೈನ್ಸ್ ದಾಗ ಎಕ್ಸ್ಪ್ಲೇನ್ ಮಾಡ್ತಾರ. ಅವ್ರು ಇಲ್ಲಿ ಬಂದು ಅದ್ರ ಸ್ಟಡಿ ಮಾಡ್ತಾರೆ, ಇದ್ರ ಪಿರಾಮಿಡ್ ಯಾಕದ, ಮಳಿ ಯಾಕೆ ಬರ್ತದ, ಇದೇ ಜಾಗದಾಗ ಯಾಕೆ ಆಗ್ತದ ಅಂತೇಳಿ ಅವ್ರು ಸ್ಟಡಿ ಮಾಡಿ ಕ್ರಾಪಿಂಗ್ ಪ್ಯಾಟರ್ನ್ ಸ್ಟಡಿ ಮಾಡ್ತಾರ. ತೊಗರಿಯಾಗ ಯಾಕೆ ಬಳ್ಳುಳ್ಳಿ ಹಾಕ್ತಾರ, ಅಲ್ಲೊಂದು ಇಲ್ಲೊಂದು, ಯಾಕೆ ಉಳ್ಳಾಗಡ್ಡಿ ಅಂದ್ರೆ ಈ ರೀತಿ ಇದ್ದೀವಿ. ಹಿಂಗ ಹಂಗ ಹುಲ್ಲುನು ಬರ್ತಾವ, ಒಂದು ಜೇಕ್ ಅದ, ಜೇಕ್ನು ಪಿರಾಮಿಡ್ ಇದ್ರಾಗ ಬರ್ತದ. ಸೊ ಹಂಗ ಪಿರಾಮಿಡ್ ಇಂತ ಹುಳುಗಳು ಯಾಕೆ ಸಾಯಿಸಲ್ಲಿ ಇವರು ಅಂತೇಳಿ. ಸೊ ಅವಾಗ ಇದು ಗೊತ್ತಾಗ್ತದ ಇವ್ರು ಪಿರಾಮಿಡ್ ಶಕ್ತಿ ಜೋಗ್ತದ ಅಂತೇಳಿ. ಈಗ ಹೊಸದಾಗ ಬಂದದ ಮೆಡಿಟೇಷನ್ ಮಾಡೋದೆಲ್ಲ ಬಂದದ್ ನೋಡ್ರಿ. ಕಂಪಿ ಕಟ್ಟಿ ಒಳಗ್ ಮೆಡಿಟೇಷನ್ ಮಾಡ್ಬೇಕು, ಕ್ಯಾನ್ಸರ್ ಎಲ್ಲ ಕಮ್ಮಿ ಆಗತ್ತವ್ರಿ. ನಾನು ನೋಡಿನ ಕೇಸಸ್ ಒಳಗ್ ಮೆಡಿಟೇಷನ್ ಮಾಡೋದ್ರಿಂದ ಅದ್ರ ಆ ಆಂಗಲ್ದಾಗ ಮಾಡಿ ಬಹಳ ಶಕ್ತಿ ಅದ್ರೊಳಗೆ ಅದು ಮಾಡತ್ತಾರ. ಅದಕ್ಕೆ ಅವ್ರ ಏನ್ ಮಾಡ್ತಾರತ್ತ, ಅವ್ರ ಹೊಲ ಅಮೆರಿಕ ಅಲ್ಲಿ ಅವ್ರು ಹೋಗಿ ಪಿರಾಮಿಡ್ ಪೈಪ್ ಅಪ್ಲೈ ಮಾಡ್ಕೊಂಡು ಪಿರಾಮಿಡ್ ಕಟ್ಕೊಂಡು ಅದು ಅದ್ರ ಹೊಲದಾಗ ಹಿಡ್ಗತ್ತಾರತ್ತವ್, ಮಾರ್ಲಗತ್ತಾರತ್ತವ್. ಅಂದ್ರೆ ನಾವು ಯಾವ್ದು ಮೂಢನಂಬಿಕೆ ಅಂದ್ಕೊಂಡಿದ್ವಿ, ಅದಕ್ಕೆ ವಿಜ್ಞಾನ ಅದ. ಅದಕ್ಕೆ ಊಟ ಮಾಡ್ಬೇಕಾದ್ರೆ ವೈವಿಧ್ಯತೆ ಇತ್ತು ಅಂದ್ರೆ ಹೊಲದಾಗ ವೈವಿಧ್ಯತೆ ಇರ್ಬೇಕಾಗ್ತದ. ಹೊಲದಾಗ ವೈವಿಧ್ಯತೆ ಅಂತಂದ್ರೆ ಇವೆಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗ್ಲಿಕ್ಕೆ ಸರ್ ಆಗ್ತದೆ. ನಾವು ಪೂರಾ 10 ಎಕರ್ ತೊಗರಿ ಬೆಳಿತೇವ್ರಿ, ಉಳಿದೆಲ್ಲ ಮಾರ್ಕೆಟ್ಲಿಂದ ತರ್ತೇವೆ ಅಂದ್ರೆ ಎದರಾಗ್ತದೆ. ಒಂದ್ 10 ಎಕರ್ ಬಾಳಿ ಹಾಕ್ತೇವ್ರಿ, ಉಳಿದೆಲ್ಲ ಹೊರಗಿನ ತರ್ತೇವೆ ಅಂದ್ರೆ ನಡೆಯಂಗಿಲ್ಲ. ಅದಕ್ಕೆ ಆಮೇಲೆ ನೀವು ಹೊಲ್ದಾಗ ಬೆಳಿಗೊಳ್ದ ನಾವು ಬಾಳಿ ಅದ. ಈಗ ಬಾಳಿದಾರೆ ನೀವು ನಾರ್ ತೆಗಿತಾರ, ಸೀರಿ ಮಾಡಗತ್ತಾರ, ಉಪ್ಪಿನಕಾಯಿ ಮಾಡಗತ್ತಾರ, ಪಾಕ ಮಾಡಿ ಚಾಕ್ಲೇಟ್ ಮಾಡಗತ್ತಾರ. ಎಲ್ಲನೇ ಎದ್ರದ್ದು ಕಾಯ್ದಲ್ರಿ, ಸ್ಟೆಮ್ದ್ ಹೇಳೈತಿ ನಾನು. ಅಂದ್ರೆ ಒಂದ್ ಒಪ್ಪತ್ತಿಗೆ ಬೇರೆ ಕಾಯಿ ಬರ್ಲಿಲ್ಲ ಆದ್ರೂ ಲುಕ್ಸಾನ್ ಆದ್ರೂ ಇದ್ರೊಂದು ರೊಕ್ಕ ಅದ. ಸೊ ಇಂಥವ್ ನಾವು ಮನ್ಯಾಗ ಸಣ್ಣ ಪ್ರಮಾಣದಾಗ ಮಾಡ್ಕೋಬಹುದು ಇವತ್ತಿನ ದಿವಸ. ಅದಕ್ಕೆ ನಾವು ಇದು ಸುತ್ತಮುತ್ತ ಇದು ಮಾತಾಡೋದ ಕಲಿ ಹೇಳಬೇಕಾಗ್ತದೆ. ಹಿಂಗ ಅದ ನೋಡ್ರಿ, ಹಿಂಗ ಅದ ನೋಡ್ರಿ ಅಂತ. ನಮ್ಗ ದಾರಿ ಗೊತ್ತಾಯ್ತಂದ್ರ ನಮಗ ಇದು ಲಾಭ ಅದಂತ ಹೋಗ್ತಿವಿ. ನಾವ್ ದಾರಿ ಗೊತ್ತಿಲ್ರಿ, ಕಾಯಿ ಸಿಗ್ಲಿಲ್ಲ ಅಂದ್ರೆ ಸತ್ತಿದ್ ನಮ್ಗೆ ನೋಡ್ ಆಗ್ತದ, ಉದಿ ಹಚ್ಚಿ ಸುಟ್ ಬಿಡ್ತೀವಿ. ಲಾಸ್ ಇದು ಎದಕ್ಕಾಗತ್ತರಿ, ಎದಕ್ಕಾಗತ್ತ ನಾವು ಅದು ಪ್ರಯತ್ನ ಮಾಡಲಾಗಿದ್ದೇವೆ. ಈಗ ನಮ್ಗೆ ಹೆಂಗದ, ನಮ್ಗೆ ಇಷ್ಟ ಈಗ ಹಾದಿ ಒಂದ್ ಈಗ ಇದು ಭೀಮಳಿಗೆ ಹಿಂಗ್ ಹಾದಿ ಅದ ತಿಳ್ಕೊರಿ. ಇದು ಊರಿಗೆ ಹೋಗೋದಕ್ಕ ಇದು ಹಾದಿ ತೋರ್ಸ್ಯಾರ, ಇಷ್ಟ ಹಾದಿ ಅದ ನೋಡತ್ತೇಳಿ ನಾವು ಇನ್ನೊಂದ್ ಹಾದಿ ಎಕ್ಸ್ಪ್ಲೋರ್ ಮಾಡಕ್ಕೆ ಪ್ರಯತ್ನ ಮಾಡಲಾಗಿದ್ದೇವೆ.
ಇದು ಹಾದಿ ಅದ, ಹಾದಿ ನೀರವನೋ ತೆಗ್ಗದನೋ ಹೊಡ್ಡದನೋ ಇದೊಂದು ಹಾದಿ ಅದ ಹೋರತ್ತೇಳಿ ಇದ್ರಕ ಹಾದಿ ಚಲೋ ಅದ ಈ ಕಡೆ ಸ್ವಲ್ಪ ಅದೇನಂದ್ರೆ ಸ್ವಲ್ಪ ಕಳೆದ ಬಂದ ಫಸ್ಟ್ ಬಟ್ ಆಮೇಲೆ ಸೀದಾ ಹೋದ್ರೆ ಸೀದಾನೇ ಹೋಗ್ತೇವ್ ಬಟ್ ಅದೇ ಯಾರಿಗ ಗೊತ್ತಪ್ಪ ಮುಂದ್ ಅದನೋ ಇಲ್ಲೋ ಯಾರಿಗ ಗೊತ್ತಿದೆ ಎಲ್ಲರೂ ನಡೆದಾರ ಸುಮ್ಮಿದ್ರೊಳಗೆ ಹೋಗಾರಿ ಅಂತ ಆಮೇಲೆ ನಮ್ದು ಹೆಂಗದ ಗೊತ್ತೇನ್ರಿ ತಪ್ಪ ಅದ್ರಾಗ ಲೆಕ್ಕ ಸತ್ರ ಸಾಯ್ಲೆಕ್ಕ ಎಲ್ಲರ ಜೋಡಿ ಸಾಯ್ಬೇಕು ಒಬ್ನೇ ಹೋಗಿಸಿ ಒಬ್ನೇ ಹೋದ್ರೆ ಲಾಭನ ಇರ್ಬೋದು ನುಕ್ಸಾನ್ ಇರ್ಬೋದು ಗೊತ್ತಿಲ್ಲ ಆದ್ರೆ ಎಲ್ಲರ ಜೋಡಿ ಇರೋದು ಬಹಳ ಖಾಯಶ ಯಾಕ ತಪ್ಪ ಈಗ ನಾ ಒಬ್ನೇ ಹೋದ ತಪ್ಪಾಯ್ತು ಇವತ್ತಿನ ದಿವಸ ನನ್ನ ಲೈಫ್ನಾಗ ಆಗಿದೆ ಎಲ್ಲರೂ ಅಂತಾರ ಹಾಳಾದಿ ಅಂತಾರ ಹಾಳಾಗಿನೋ ಚಲೋ ಆಗಿನೋ ನನ್ಗೆ ಗೊತ್ತು ದೇವ್ರಿಗೆ ಗೊತ್ತು ಯಾಕೆ ಎಲ್ಲರ ಜೋಡಿ ಇದ್ದಂದ್ರೆ ನಾನು ಬೇರೆನೇ ಇರ್ತಿದ್ದನು ಆದ್ರೆ ಅಂತಾರ ಹಾಳಾಗಿದೆ ನಾವು ಹಾಳಾಗಿದ್ದು ಗೊತ್ತಿ ನನಗೆ ಗೊತ್ತಿರ್ತದೆ ಆದ್ರೆ ಎಲ್ಲರ ಜೋಡಿ ಹಾಳಾದ್ರೆ ಹಾಳಾಗ್ಲಕ್ರಿ ಎಲ್ಲರೂ ನೀರಾಗ ಹೋಗಿ ಎಲ್ಲರೂ ನೀರಾಗ ಬಿದ್ದೇವ್ ತಿಳ್ಕೊರಿ ಎಲ್ಲರೂ ಸತ್ಯ ಆದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಸತ್ತಾರ ನಡೀತತ್ತು ಗೊತ್ತೇಳಿ ಎಲ್ಲರೂ ಉಳಿದಿರ ನಾವು ಒಬ್ಬನೇ ಸತ್ತ ತಿಳ್ಕೊರಿ ಹೇಳ್ದೇವನಿಗೆ ಬೀಳ್ಬೇಡ ಅಂತೇಳಿ ಅದಕ್ಕೆ ನಾವು ಹೊಸ ಹಾದಿ ಹಿಡಿಕ್ ಪ್ರಯತ್ನ ಮಾಡಲಾಗಿದ್ದೇವೆ ಅಷ್ಟೇ